ಕಾರ್ಗಿಲ್ ವಿಜಯೋತ್ಸವದ ನೆನಪುಗಳ 6ನೆಯ ದಿನ 1999ರಿಂದ ಕಾರ್ಗಿಲ್ ಹೆಸರು ಜಗತ್ತಿಗೆ ಪರಿಚಯವಾಯಿತು. ಆನಂತರ ನಡೆದಿದ್ದೆಲ್ಲ ಇತಿಹಾಸ. ಅದು ಶೌರ್ಯ ಬಲಿದಾನಗಳ ಇತಿಹಾಸ. ಇದು ಇಡೀ ದೇಶದ ವೀರ ಸೈನಿಕರು ನಮಗೋಸ್ಕರ ಬಲಿದಾನ ಮಾಡಿದ ಕಾರ್ಗಿಲ್. ಇಂದು ಸೈನಿಕರಿಲ್ಲ, ಆದರೆ ಅವರ ಬಲಿದಾನ ಮಾತ್ರ ಅಜರಾಮರ. ಒನ್ ಕೋರ್ಸ್ ಮೇಟ್ಗಳ ಜರ್ನಿ ಫ್ಲಾಗ್ ಆಫ್ ನಂತರ ಲೇಹ್ ಕಡೆಗೆ ಪಯಣ ಶುರುವಾಯಿತು. ಕಾರ್ಗಿಲ್ನ ಲೇಹ್ ತಲುಪಬೇಕಾದ್ರೆ ಹೈವೇ ಮುಖಾಂತರ ಬಟಾಲಿಕ್ ಸೆಕ್ಟರ್ ಅನ್ನ ದಾಟಿಕೊಂಡು ಹೋಗಬೇಕು. ಬಟಾಲಿಕ್ ಸೆಕ್ಟರ್ ಕಾರ್ಗಿಲ್ ಯುದ್ಧದ ಆರಂಭದಲ್ಲಿ ಹಾಗೆಯೇ ಇಡೀ ದೇಶದ ಗಮನ ಸೆಳೆದಂತಹ ಸೆಕ್ಟರ್. ಇಲ್ಲಿ ಸೇನೆ ತನ್ನ ಶೌರ್ಯದಿಂದ ಪಾಕಿಸ್ತಾನದ ಗಡಿಯ ಹತ್ತಿರದಲ್ಲಿ ಅಂದ್ರೆ POKಯ ಪಕ್ಕದಲ್ಲೇ ಇರೋದು ಈ ಬಟಾಲಿಕ್. ಈ ಸ್ಥಳದಲ್ಲೇ ಮೊದಲಿಗೆ ಕಾರ್ಗಿಲ್ ಯುದ್ಧ ಆರಂಭ ಆಯಿತು. ಅಲ್ಲಿ ಹಾಂಬುಂಟಿಂಗ್ಲಾ ಬಟಾಲಿಕ್ ಸೆಕ್ಟರ್ನ ಭಾಗದಲ್ಲಿ ಆಯಕಟ್ಟಿನ ಸ್ಥಳದಲ್ಲಿ ಮೊದಲಿಗೆ ಪಾಕಿಸ್ತಾನಿ ಆರ್ಮಿ ಭಾರತದ ಭೂಭಾಗಕ್ಕೆ ಪ್ರವೇಶ ಮಾಡಿದೆ ಅನ್ನೋದು ಗೊತ್ತಾಯಿತು. ಇಲ್ಲಿ ಒಬ್ಬ ಕುರಿಗಾಹಿ ಮೊದಲಿಗೆ ಗಾನಾಸೋಕ್ ಅನ್ನೋ ಪ್ರದೇಶದಲ್ಲಿ ತನ್ನ ಕಳೆದು ಹೋದ ಕುರಿಯನ್ನ ಹುಡುಕಾಡ್ತಾ ಈ ಪ್ರದೇಶದಲ್ಲಿ ಯಾರೋ ಆಗಂತುಕರು ಇರೋದನ್ನು ಗಮನಿಸಿ ಭಾರತೀಯ ಸೈನ್ಯಕ್ಕೆ ಆ ಮಾಹಿತಿಯನ್ನು ಕೊಟ್ಟರು. ಅದಾದ ನಂತರ ಕ್ಯಾಪ್ಟನ್ ಸೌರಭ್ ಖಾಲಿಯಾ ಅವರ ತಂಡ ಅಲ್ಲಿಗೆ ಹೋಗುತ್ತೆ. ಅದಾದ ನಂತರ ಯುದ್ಧ ಶುರುವಾಗುತ್ತೆ. ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಇದೇ ಕಾಲುಬಾರ್ ಭಾಗದಲ್ಲಿ ದೇಶಕ್ಕಾಗಿ ಹೋರಾಡ್ತಾ ಪಾಕಿಸ್ತಾನಿ ಸೈನಿಕರನ್ನ ಹಿಮ್ಮೆಟ್ಟಿಸಿ ದೇಶಕ್ಕೆ ವಿಜಯವನ್ನು ತಂದುಕೊಡ್ತಾ ಪ್ರಾಣವನ್ನು ಬಲಿದಾನ ಮಾಡಿದರು. ಪರಮವೀರ ಚಕ್ರವನ್ನು ಕೂಡ ಪಡೆದರು. वन बार 11 ಗೋರ್ಖಾ ರೈಫಲ್ಸ್, 12 ಜಮ್ಮು ಲೈಟ್ ಇನ್ಫ್ಯಾಂಟ್ರಿ, 1 ಬಿಹಾರ್ ರೆಜಿಮೆಂಟ್. ಈ 800 ಪಾಕ್ ಸೈನಿಕರನ್ನ ಬಡಿದೋಡಿಸಿ ಭಾರತದ ಭೂಭಾಗವನ್ನು ವಾಪಸ್ ಪಡೆದುಕೊಂಡು ಕಾರ್ಗಿಲ್ನಲ್ಲಿ ಬ್ರಿಗೇಡಿಯರ್ ದೇವೇಂದ್ರ ಸಿಂಗ್ ನಾಯಕತ್ವದಲ್ಲಿ ಜುಲೈ ಕೊನೆಯ ವಾರದಲ್ಲಿ ಈ ಒಂದು ಕೊನೆಯ ಕಾರ್ಗಿಲ್ ವಿಜಯದ ದಿನಗಳಿತ್ತು. ಭಾರತೀಯ ಸೈನಿಕರು 500ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಬಲಿದಾನ ಮಾಡಿ ಮತ್ತೊಮ್ಮೆ ಕಾರ್ಗಿಲ್ ಅನ್ನು ಭಾರತದ ಪಾಲಿಗೆ ಉಳಿಸಿಕೊಟ್ಟರು. ಕಾರ್ಗಿಲ್ನಿಂದ ಒನ್ ಕೋರ್ಸ್ ಮೇಟ್ಗಳ ಜರ್ನಿ ಅದ್ಭುತ ನೆನಪುಗಳ ಜೊತೆ, ನಮ್ಮ ಹೆಮ್ಮೆಯ ಸೈನಿಕರ ಬಲಿದಾನದ ನೆನಪುಗಳ ಜೊತೆ ವಾಪಸ್ ಹೊರಟು. ಬುಡಕಟ್ಟು ಜನರಿರುವಂತಹ ಈ ಭಾಗದಲ್ಲಿ ರೈಡರ್ಗಳು ತಮ್ಮ ರುದ್ರ ರಮಣೀಯ ಆ ಒಂದು ಜರ್ನಿಯನ್ನು ಮುಂದುವರೆಸಿದರು. ಅಲ್ಲಿಂದ ಪಯಣ ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್ಗೆ ಬಂತು. ಇಲ್ಲಿ ಕೂಡ ಇಲ್ಲಿನ ವೀರ ಸೈನಿಕರಿಗೆ ಪರಮವೀರ ಚಕ್ರ ಕ್ಯಾಪ್ ಅನ್ನ ಹ್ಯಾಂಡ್ ಓವರ್ ಮಾಡಲಾಯಿತು. ಇದು ಒನ್ ಕೋರ್ಸ್ ಮೇಟ್ಗಳ 6ನೇ ದಿನದ ಕಾರ್ಗಿಲ್ ವಿಜಯೋತ್ಸವದ ಜರ್ನಿ.